ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಹೋ, ಇಬ್ರು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಏನಪ್ಪ, ಏನಾದ್ರು ಗುಡ್ ನ್ಯೂಸಾ? ನನ್ ಸೊಸೆ ಸೀಮಂತ ನಡೀತಾ ಇರೋದು, ಅದಕ್ಕಿಂತ ದೊಡ್ಡ ನ್ಯೂಸ್ ಬೇಕೇನೋ? ಅದೇ ನಮ್ಮ ಗುಡ್ ನ್ಯೂಸ್. ರಾಜೇಶ್ವರಿ, ರಾಜೇಶ್ವರಿ, ರಾಜೇಶ್ವರಿ! ಬಂದೇರಿ. ಏನ್ರಿ? ಕೂತ್ಕೋ, ಹೇಳ್ತೀನಿ. ಏನು ತುಂಬಾ ಖುಷಿಯಾಗಿದ್ದೀರಾ? ಏನ್ ವಿಷಯ? ಎಲ್ಲ ಒಳ್ಳೆ ವಿಷಯನೇ. ನಾನಿವತ್ತು ಸಿಟಿ ಕಡೆ ಹೋಗಿದ್ದೆ. ಸಚ್ಚಿದಾನಂದ ಸ್ವಾಮಿಗಳು ಗೊತ್ತಾ ನಿನ್ಗೆ? ಅಮ್ಮ, ನಿನಗೆ ಗೊತ್ತಾ? ಅದೇ ಟಿವಿಯಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ಬರುತ್ತಲ್ಲ, ಅವರೇ ತಾನೇ? ಪರವಾಗಿಲ್ಲ, ನೀನು ಚೆನ್ನಾಗಿ ನೆನಪಿಟ್ಕೊಂಡಿದೀಯ. ಅವರು ಬರೀ ಟಿವಿಯಲ್ಲಿ ಬರೋ ಜ್ಯೋತಿಷಿ ಅಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ರಾಜಕೀಯ ಭವಿಷ್ಯ ಹೇಳುವಂತಹ ಜ್ಯೋತಿಷಿ. ನಮ್ಮ ಪದ್ಮಿನಿ ಸೀಮಂತ ಶಾಸ್ತ್ರ ಮಾಡ್ಬೇಕಲ್ಲ, ಅದಕ್ಕೆ ಒಂದು ಮುಹೂರ್ತ ಇಟ್ಕೊಡಿ ಅಂತ ಕೇಳಿದೆ. ಅವರು 4 ಡೇಟ್ ಕೊಟ್ಟಿದ್ದಾರಮ್ಮ. ನೋಡಪ್ಪ ನಕುಲ್, ಇದರಲ್ಲಿ ನಿನ್ಗೆ ಯಾವ ಡೇಟ್ ಓಕೆ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡು. ಅಲ್ಲ, ದೊಡ್ಡವರು ಅಂತ ನೀವೆಲ್ಲ ಇರ್ಬೇಕಾದ್ರೆ ನಾನೇನು ಅಂತ ಡಿಸೈಡ್ ಮಾಡೋಕ್ಕಾಗತ್ತೆ? ಅಜ್ಜಿ, ಶಾಸ್ತ್ರ ಸಂಪ್ರದಾಯ ಎಲ್ಲ ನಿಂಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀನೇ ಒಂದು ಡೇಟ್ ನೋಡಿ ಹೇಳ್ಬಿಡಜ್ಜಿ. ತಗೋ ಅಜ್ಜಿ. ಸಂಕ್ರಾಂತಿ ಒಳಗೆ ಧನುರ್ಮಾಸ ಆಗ್ಬಿಡುತ್ತೆ. ಅದಕ್ಕೆ ಹಬ್ಬ ಮುಗಿಸ್ಕೊಂಡೆ ಈ ಕಾರ್ಯಕ್ರಮ ಮಾಡ್ಬೋದಲ್ಲ? ಅಲ್ಲ, ಎಲ್ಲ ನಾವೇ ಇತ್ಯರ್ಥ ಮಾಡ್ಕೊಂಡ್ರೆ ನಮ್ಮ ಅನುಕೂಲಕ್ಕೆ ಕಾರ್ಯಕ್ರಮ ಮಾಡ್ಕೊಂಡಂಗಾಗುತ್ತೆ. ಯಾವುದಕ್ಕೂ ಪದ್ಮಿನಿನ ಒಂದ್ ಮಾತು ಕೇಳೋದು ಒಳ್ಳೇದಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ, ಜೀವನದಲ್ಲಿ ಮೊದಲನೇ ಸಲ ನೀನ್ ಸೊಸೆ ಮೇಲೆ ಕಾಳಜಿ ಬಂದ್ಬಿಡ್ತಲ್ಲ ನಿನ್ಗೆ. ಮುನೇಂದ್ರ, ರಾಜೇಶ್ವರಿ ಹೇಳ್ತಾ ಇರೋದು ಸರಿಯಾಗಿದೆ ಕಣ. ನೀನು ಒಂದು ಮಾತು ನಿನ್ ಸೊಸೆ ಹತ್ರ ವಿಚಾರಿಸ್ಬಿಡಪ್ಪ. ಒಳ್ಳೆ ಐಡಿಯಾ ಅಮ್ಮ. ಹಲೋ ಮಾವ. ಡಿಸ್ಟರ್ಬ್ ಮಾಡ್ದೇನಮ್ಮ? ಇಲ್ಲ ಮಾವ, ಈಗಷ್ಟೇ ಊಟ ಆಯ್ತು, ಮಾತ್ರೆ ತಗೊಂಡು ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗೋಣ ಅಂತ ಅನ್ಕೋತಾ ಇದ್ದೆ. ಅಷ್ಟ್ರಲ್ಲಿ ನೀವು ಫೋನ್ ಮಾಡಿದ್ರಿ. ಅಯ್ಯಯ್ಯೋ, ಎಲ್ಲಾದ್ರೂ ಹೊರಗಡೆ ವಾಕಿಂಗ್ ಹೋಗ್ಬಿಟ್ಟೇನಮ್ಮ? ಊರಲ್ಲಿ ಹುಲಿ ಕಾಟ ಇದೆ, ಸ್ವಲ್ಪ ಹುಷಾರು. ಇಲ್ಲ ಮಾವ, ನಾನಿಲ್ಲೇ ಬಾಲ್ಕನಿ ಅಥವಾ ಟೆರೆಸ್ ಮೇಲೆ ವಾಕ್ ಮಾಡ್ತೀನಿ ಅಷ್ಟೇ. ಪದ್ಮಿನಿ, ಸೀಮಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೇಟ್ಗಳು, ಜಾಗಗಳು ನಿನಗೆ ಮೆಸೇಜ್ ಮಾಡ್ತೀನಮ್ಮ. ನಿಮಗೆ ಯಾವ ಜಾಗ, ಯಾವ ಡೇಟು ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ ಸಾಕು, ಮಿಕ್ಕಿದೆಲ್ಲ ನಾವು ಅರೇಂಜ್ ಮಾಡ್ಕೋತೀವಿ. ಅಯ್ಯೋ ಮಾವ, ಇದರಲ್ಲಿ ನಮ್ಮನ್ ಕೇಳೋ ಅವಶ್ಯಕತೆ ಏನಿದೆ? ನಿಮಗೆ ಹೇಗೆ ಅನುಕೂಲ ಆಗತ್ತೋ ಹಾಗೆ ಮಾಡಿ ಮಾವ. ಅಯ್ಯಯ್ಯೋ, ಹಾಗಲ್ಲಮ್ಮ. ಪ್ರತಿ ಒಂದನ್ನು ನಾವೇ ಡಿಸೈಡ್ ಮಾಡ್ತಿದ್ರೆ ಇದು ನಮ್ಮನೆ ಫಂಕ್ಷನ್ ಆದಂಗಾಗತ್ತೆ. ಇದು 2 ಕುಟುಂಬ ಸೇರ್ಕೊಂಡು ಮಾಡ್ತಿರೋ ಕಾರ್ಯಕ್ರಮ ಅಲ್ವಾ? ಅದು ಅಲ್ಲದೆ ನಿಮ್ಮಣ್ಣ ಊರ್ ನಾಯಕ. ತಂಗಿ ಫಂಕ್ಷನ್ ಅನ್ನ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಅಂತ ಅವನ್ಗೂ ಬೇಕಾದಷ್ಟು ಆಸೆಗಳಿರಲ್ವೇ? ಅದಕ್ಕೆ ಎಲ್ರೂ ಸೇರಿ ತೀರ್ಮಾನ ಮಾಡಿ, ಆಯ್ತಾ? ಹಾಗೆ ಆಗ್ಲಿ ಮಾವ, ನಾನು ಅಣ್ಣರ ಹತ್ರ ಮಾತಾಡ್ತೀನಿ. ಆಯ್ತಮ್ಮ, ಆಯ್ತು. ಆರೋಗ್ಯ ಜೋಪಾನಮ್ಮ. ಸರಿ ಮಾವ. ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತೆ ಗುಡ್ ಮಾರ್ನಿಂಗ್. ಊಟ ಟೈಮ್ ಆಯ್ತು, ಇವಾಗ ಗುಡ್ ಮಾರ್ನಿಂಗ್ ನಿಂಗೆ? ಲೇ ಉಂಡೆ ಬದಕಾಯ್,
ಅಲ್ಲಿ ನಮ್ಮ ಮನೆ ಯಜಮಾನ್ರು ಬಾಂಡ್ಲಿ ನಾಗೇಂದ್ರಣ್ಣ ಬಂದವ್ರೆ. ನೀನ್ ನೋಡಿದ್ರೆ ದೌಲತ್ ಅಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡು ಆಪಲ್ ತಿಂತಾ ಇದೀಯನಾ? ಓಹ್, ಯಜಮಾನ್ರು ಬಂದ್ರ? ಸರಿ. ಬಂದ್ ವಿಷಯ ಅದು ತಮ್ ಹೆಣ್ಣು ನೋಡ್ತಾ ಇದೀವಿ. ಫಸ್ಟ್ ನೈಟ್ ಯಾವ ಜಾಗದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ಜಾಗ ಫಿಕ್ಸ್ ಮಾಡ್ಬಿಡ್ತೀವಿ. ಗೋಪು 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 ಗೋಪು, ಎಂಥ ಮಾತು ಹೇಳ್ದೆ. ನಿನ್ ಬಾಯಿಗೆ ನನ್ನ ಕೈಯಲ್ಲಿರೋ ಆಪಲ್ ಹಾಕ. ನಿನ್ ತಗದು ಬುಟ್ಟ ಅಂದ್ರೆ ಗೋಲಿ ಕಣ್ಣಿಂದ ಆಚೆ ಬಂದ್ಬಿಡ್ಬೇಕು. ಈ ತರ ತಿನ್ಕೊಂಡು ಉಣ್ಕೊಂಡಿದ್ರೆ ಹುಲಿ ಹಿಡಿದ್ ಯಾವಾಗ್ಲೂ. ಅದು ನನ್ನ ಎಡಗೈ ಕೆಲ್ಸ. ಡೋಂಟ್ ವರಿ. ಭೀಮೋ, ನಾವು ನಿನ್ ಮೇಲೆ ನಂಬಿಕೆ ಇಟ್ಟಿದೀವಿ, ಸಮಾಧಾನವಾಗಿದ್ದೀವಿ ಅಂತ ತುಂಬಾ ಅಡ್ವಾಂಟೇಜ್ ತಗೋಬಾರ್ದು. ಯಾಕಣ, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ಹೇಗಪ್ಪ ನಂಬೋದು? ಅಲ್ಲಪ್ಪ, ನಮ್ಮನೆ ಮುಂದೆ ಇದಾವಲ್ಲ ಸಿಂಹಗಳು, ಅದರ ಹೈಟ್ ಹೋಗ್ಲಿ, ಈ ಬಂದೋಗಿನ ಹೈಟು ನೀನ್ ಇಲ್ವಲ್ಲಪ್ಪ. ನೀನು ಹುಲಿ ಹಿಡಿತೀನಿ ಅಂದ್ರೆ ಹೆಂಗಪ್ಪ ನಂಬೋದು? ಆ ಡೌಟು ನಿಮ್ಗೆಲ್ಲ ಹುಲಿ ಹಿಡಿದ್ಮೇಲೆ ಹೋಗುತ್ತೆ. ಇಷ್ಟಕ್ಕೂ ನಿನಗೆ ಹುಲಿ ಬಗ್ಗೆ ಏನ್ ಗೊತ್ತು ಅಂತ ಹೀಗೆ ಹೇಳ್ತಿದ್ಯಾ? ನಿನಗೂ ನನ್ ಮೇಲೆ ನಂಬಿಕೆ ಇಲ್ಲ. ಹೇಳಿ ಕೇಳಿ ನೀನು ನಿಮ್ಮ ಅಪ್ಪನ ಜೊತೆ ಓಡಾಡ್ತಿದ್ದವನು, ಹಾಗಂತ ನೀನೇ ಹೇಳಿದ್ಯಾ ಅಲ್ವಾ? ನಿಂಗೆ ಈ ಕಾಡಿನ ಬಗ್ಗೆ, ಹುಲಿ ಬಗ್ಗೆ ಏನೇನ್ ನಾಲೆಜ್ ಇದೆ ಅಂತ ಸ್ವಲ್ಪ ಹೇಳು, ಎಲ್ರೂ ಕೇಳಿಸ್ಕೊಳ್ಳಿ. ಅಯ್ಯಯ್ಯೋ, ಏನಪ್ಪ ಇದಕ್ಕಿದಂಗೆ ಹಿಂಗ್ ಕೇಳ್ಬಿಟ್ಟ? ಏನ್ ಮಾಡೋದೀಗ? ನೋಡೋಣ ತಡಿ. ಹುಲಿ ಬಗ್ಗೆ ನಿಮ್ಗೇನಾದ್ರೂ ಐಡಿಯಾ ಇದೆಯಾ? ಖಂಡಿತ ಇಲ್ಲ. ಹಬ್ಬ ಸದ್ಯ ಇವಾಗ ಏನ್ ಬೇಕಾದ್ರೂ ಹೇಳ್ಬೋದು, ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಹೇಳ್ತೀನಿ ಕೇಳಿ. ಹುಲಿ ಮೊದ್ಲು ತಾನಿರೋ ಜಾಗದಿಂದ ಸುತ್ತಮುತ್ತ ಓಡಾಡಿ ಅಲ್ಲಲ್ಲೇ ರೀಸಸ್ ಮಾಡಿ ತನ್ನದೇ ಆದ ಟೆರಿಟರಿ ಮಾಡ್ಕೊಳ್ಳುತ್ತೆ. ಅದಕ್ಕೆ ರಿಸರ್ಚ್ ಯಾಕೆ ಮಾಡ್ಬೇಕು? ಬೇರೆ ಪ್ರಾಣಿಗಳಿಗೆ ಇದು ನನ್ ಜಾಗ ಅಂತ ತೋರ್ಸ್ಕೊಳ್ಳೋಕೆ. ಹುಲಿ ಆದಷ್ಟು ನೀರಿರೋ ಜಾಗದಲ್ಲಿ ಹೊಂಚಾಕೊಂಡ್ ಕೂತಿರುತ್ತೆ. ನೀರ್ ಕುಡಿಯಕ್ಕೆ ಯಾವ್ದಾದ್ರು ಪ್ರಾಣಿ ಬಂದಾಗ ಬೇಟೆ ಆಡ್ಬಿಡುತ್ತೆ. ಹಾಗಾದ್ರೆ ನಾವು ನದಿ ರಜಾಕ್ ಹೋಗ್ಬೇಕಾಗತ್ತಲ್ವಾ? ತಪ್ಪು. ಹುಲಿ ಯಾವಾಗ್ಲೂ ತನ್ನ ಶಕ್ತಿ ಕಮ್ಮಿ ಆದಾಗ ಮಾತ್ರ ನದಿ ಹತ್ರ ಬಂದು ಹೊಂಚಾಕುತ್ತೆ ಹೊರತು ಯಾವಾಗ್ಲೂ ಅಲ್ಲ. ಅದು ತನ್ನದೇ ಆದ ಬೇಟೆನ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಪ್ಪ, ಹುಲಿ ಅಲ್ಲಿ ರೀಸರ್ಚ್ ಮಾಡಿದೆ ಅಂತ ಅಂದ್ಮೇಲೆ ಬೇರೆ ಪ್ರಾಣಿಗಳು ಅಲ್ಲಿಗೆ ಯಾಕೆ ಬರುತ್ತವೆ? ಗೊತ್ತಿದ್ದು ಬಂದ್ ಸಾಯೋಕೆ ಅವೇ ನಾಡು ಪ್ರಾಣಿಗಳ? ನಾಗೇಂದ್ರಣ್ಣ, ಹುಲಿ ರೀಸರ್ಚ್ ಮಾಡುದು ತನ್ನ ಟೆರಿಟರಿಗೆ ಇನ್ನೊಂದು ಹುಲಿ ಬರ್ದೇ ಇರ್ಲಿ ಅಂತ, ಬೇರೆ ಪ್ರಾಣಿಗಳು ಅವಾಯ್ಡ್ ಆಗ್ಲಿ ಅಂತಲ್ಲ. ಗೊತ್ತಾಯ್ತು ಬಿಡಪ್ಪ. ಒಂದು ಗಲ್ಲಿನ ಇನ್ನೊಂದು ಗಲ್ಲಿಗೆ ಹೆಂಗ್ ಹೋಗಲ್ವೋ ಅದೇ ತರ ಒಂದು ಹುಲಿ ಅದ್ರ ಟೈಲೆಟ್ ಬಿಟ್ಟು ಇನ್ನೊಂದು ಟೈಲೆಟ್ ಹೋಗಲ್ಲ. ನೀನ್ ಹೇಳಿದ್ ಕರೆಕ್ಟೇ, ಅದು ಟಾಯ್ಲೆಟ್ ಅಲ್ಲ, ಟೆರಿಟರಿ. ಯಾವ್ದೋ ಒಂದ್ ಕಡ್ಲೆಪುರಿ ಮುಂದೆ ಕೇಳಪ್ಪ. ಹುಲಿನ ಬೇಟೆ ಆಡ್ಬೇಕಾದ್ರೆ ನಾವಲ್ಲಿ ಬಲೆನ ಉಪಯೋಗಿಸ್ತೀವಿ, ಟ್ಯಾಂಕುಲೈಸರ್ನ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಹುಲಿ ಏನಾದ್ರೂ ಅಡ್ಡಾಡಕ್ ಹೋಗಿದ್ರೆ ಒಂದು ಕುರಿನ ಕಟ್ಟಾಕಿ ಬಲೆನ ಬೀಸಿ ಅದು ಒಂದು ಕುರಿನ ಹಿಡೀಲಿ ಅಂತ ಕಾಯ್ತಾ ಇರ್ತೀವಿ.